ಕರ್ಕಾಟಕ ರಾಶಿಯವರಿಗೆ 9ನೇ ಸ್ಥಾನದಲ್ಲಿ ಬರ್ತಾರೆ. 9ನೇ ಸ್ಥಾನದಲ್ಲಿ ಬರುವಂತಹ ಕರ್ಕಾಟಕ ರಾಶಿಯ ಅಧಿಪತಿಯಾದಂಥವನು ಚಂದ್ರಗ್ರಹ. ಈ ಕರ್ಕಾಟಕ ರಾಶಿಯವರಿಗೆ ಗುರುಬಲವೂ ಇಲ್ಲದೆ ಇದ್ದು ಶನಿಯು ನವಮ ಸ್ಥಾನದಲ್ಲಿ ಬರೋದ್ರಿಂದ ನವಮ ಸ್ಥಾನ ಒಂದು ರೀತಿಯಾದಂತಹ ಕಾರ್ಯ ನಷ್ಟದ ವಾತಾವರಣ. ನೀವೇನು ಕೆಲಸ ಕಾರ್ಯಗಳಿಗೆ ಹೋಗ್ತಿರ್ತೀರೋ, ಏನು ಪ್ರಯತ್ನವನ್ನು ಮಾಡ್ತಿರ್ತೀರೋ ಅಂಥದನ್ನು ಕಾರ್ಯ ನಷ್ಟವನ್ನು ಮಾಡುವಂಥ ಸ್ಥಾನಕ್ಕೆ ಬಂದು ಕೂತ್ಕೊಳ್ತಾರೆ ಶನಿಗ್ರಹ. ಆದರೆ 9ನೇ ಮನೆ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಯೋಗ ಫಲವನ್ನು ಕೊಡುತ್ತೆ ಅಂತ ಕೆಲವು ಶಾಸ್ತ್ರಗಳು ಹೇಳಿದ್ರೆ, ಕೆಲವು ಶಾಸ್ತ್ರಗಳಲ್ಲಿ ಶನಿ 9ನೇ ಮನೆಯಲ್ಲಿ ಸ್ವಲ್ಪ ಕಾರ್ಯ ನಷ್ಟ ಅನ್ನುವುದನ್ನು ಕೊಡ್ತಾನೆ. ಕಾರ್ಯ ನಷ್ಟ ಅನ್ನೋದನ್ನು ಬಿಟ್ಟು ಮಿಕ್ಕಿದೆಲ್ಲವೂ ಯೋಗ ಫಲವನ್ನು ಕೊಡ್ತಾನೆ. ಇದನ್ನು ನೋಡಿ ತಿಳ್ಕೊಳ್ಬೇಕಾಗ್ತದೆ. ನೀವು ಹೋಗುವಂತಹ ಕಾರ್ಯ, ನೀವು ಮಾಡುವಂತಹ ಕೆಲಸ, ನೀವು ಮಾಡುವಂತಹ ವ್ಯವಹಾರಗಳೆಲ್ಲವೂ ಸಹ ಸ್ವಲ್ಪ ನಷ್ಟದ ವಾತಾವರಣದಲ್ಲಿದ್ದಾಗ, ಶುಭ ಕಾರ್ಯಗಳಲ್ಲಿ ನಷ್ಟ, ವ್ಯಾವಹಾರಿಕವಾದಂಥ ವಿಚಾರದಲ್ಲಿ ನಷ್ಟ, ಕೈ ಹಾಕಿದ ಕೆಲಸದಲ್ಲಿ ನಷ್ಟ, ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ನಷ್ಟಗಳು, ಪ್ರಯಾಣದಲ್ಲಿ ನಷ್ಟ, ಅರಿಯೇ ಮಾಡುವಂಥ ಕಾರ್ಯಗಳು ಏನು ಮಾಡಬೇಕು ಅಂದ್ಕೊಂಡಿರ್ತೀರೋ ಆ ಕಾರ್ಯಗಳು ನಷ್ಟವಾಗುತ್ತೆ. ಆದರೆ ವ್ಯಾವಹಾರಿಕವಾದಂಥ ಜೀವನ ಲಾಭದಾಯಕವಾಗಿರುತ್ತೆ ಅಂತ ಹೇಳುತ್ತೆ. ಹಣಕಾಸಿನ ವ್ಯವಹಾರಗಳು ಲಾಭದಾಯಕವಾಗಿದ್ದು ಮಾಡುವಂಥ ಕಾರ್ಯಗಳು ನಷ್ಟವಾಗುತ್ತೆ. ಕಾರ್ಯಗಳು ಅಂತ ಅಂದರೆ ಏನು ಮಾಡಬಹುದು? ಮನೆಯಲ್ಲಿ ಮನೆ ಕಟ್ಟುವಂತಹ ಕಾರ್ಯವೋ, ಮದುವೆ ಮಾಡುವಂತಹ ಕಾರ್ಯವೋ, ಪ್ರಯಾಣ ಮಾಡುವಂತಹ ಕಾರ್ಯವೋ, ಇಂತಹ ಕಾರ್ಯಗಳು ಏನಾದರೂ ಆರಂಭವನ್ನು ಮಾಡಬೇಕು ಅಂತ ಹೋದಾಗ ಮಾತ್ರವೇ ನಷ್ಟವಾಗುತ್ತೆ. ಇನ್ನು ಮುಂಚಿತವಾಗಿ ಮಾಡ್ತಿರುವಂಥ ಕೆಲಸ ಕೈಂಕರ್ಯಗಳೋ, ವ್ಯಾವಹಾರಿಕವಾದಂಥ ಜೀವನಗಳೋ, ಮತ್ತೊಂದು ವ್ಯವಹಾರಗಳೋ ಇವೆಲ್ಲವೂ ಸಹ ಹಣಕಾಸಿನ ಅನುಕೂಲಕರವಾದಂಥ ವಾತಾವರಣಗಳನ್ನು ಸೃಷ್ಟಿಯನ್ನು ಮಾಡಿದ್ದು ನಾವು ಮುಂದೆ ಏನಾದರೂ ಬೇರೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ ಪ್ರಯತ್ನಿಸಿದ ಕೆಲಸದಲ್ಲಿ ನಷ್ಟ ಅನ್ನುವುದನ್ನು ತೋರಿಸ್ತಾರೆ. ಅದು ಕರ್ಕಾಟಕ ರಾಶಿಯವರಿಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಇನ್ನು 22 ತಿಂಗಳುಗಳ ಕಾಲವೂ ಸಹ ಸ್ವಲ್ಪ ಕಾರ್ಯ ನಷ್ಟದ ಸ್ಥಾನದಲ್ಲಿ ಶನಿಗ್ರಹ ಇರ್ತಾರೆ. ಶನಿಯ ಉಪಾಸನೆ ಅತ್ಯಂತ ಪ್ರಾಮುಖ್ಯ. ಶನಿಯ ಉಪಾಸನೆ ಹೆಂಗೆ ಮಾಡಬೇಕು ಅಂತ ಅಂದರೆ, ಶನಿ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ದೀಪದ ಎಣ್ಣೆ ತೆಗೆದುಕೊಂಡು ಹೋಗಿ ಅಲ್ಲಿ ಶನಿದೇವರಿಗೋ ಅಥವಾ ನವಗ್ರಹ ದೇವಸ್ಥಾನಕ್ಕೋ ದಾನವನ್ನು ಕೊಟ್ಟು ನಿಮ್ಮ ಹೆಸರಿನಲ್ಲಿ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ. ಅನುಕೂಲಕರವಾದಂತಹ ವಾತಾವರಣ ಕರ್ಕಾಟಕ ರಾಶಿಯವರಿಗೆ ಶನಿಗ್ರಹ ಕೊಡ್ತಾರೆ ಅಂತ ಹೇಳ್ಬೋದು. ಅಷ್ಟಮ ಸ್ಥಾನದಲ್ಲಿ ಬರುವಂತಹ ಸಿಂಹ ರಾಶಿಯವರಿಗೆ ಶನಿಗ್ರಹ ಅಷ್ಟಮ ಸ್ಥಾನಕ್ಕೆ ಬರ್ತಾರೆ. ನೋಡಿ, ಆಕ್ಚುಲಿ ಹೇಳಬೇಕು ಅಂದರೆ ಶನಿಯ ಸಂಖ್ಯೆ 8, ಆದರೆ ಶನಿಗೆ ಆ 8 ಎಂಬುವಂತಹ ಸಂಖ್ಯೆ ಆ ಶನಿಗೆ ಆಗೋದಿಲ್ವಂತ ನೋಡಿ. ಅಷ್ಟಮ ಸ್ಥಾನದಲ್ಲಿ ಶನಿಗ್ರಹ ಬಂದರೆ ಮೃತ್ಯು ಭಯ ಅಂತ ಹೇಳುತ್ತೆ. ಇದು ಸಿಂಹರಾಶಿವರಿಗಿದೆ. ಸಿಂಹರಾಶಿವರಿಗೆ ಈಗ ಮೃತ್ಯು ಭಯ ಜಾಸ್ತಿ ಇರುತ್ತೆ. 8ನೇ ಸ್ಥಾನದಲ್ಲಿರುವಂತಹ ಈಗಿರುವಂತಹ ಸಿಂಹರಾಶಿ ಭಯವನ್ನು ಪಡಬೇಕಾಗ್ತದೆ. ಏನಕ್ಕೆ ಭಯ ಪಡ್ತಾರೆ ಅಂತಂದರೆ, ಆರೋಗ್ಯದಲ್ಲಿ ವ್ಯತ್ಯಾಸ, ಆಯಸ್ಸಿಗೆ ವ್ಯತ್ಯಾಸ, ಆರೋಗ್ಯದಲ್ಲಿ ಏರುಪೇರುಗಳು, ಸಣ್ಣ ಪುಟ್ಟ ಹೋಗಬೇಕಾದ್ರೆ ಸಣ್ಣ ಪುಟ್ಟ ಅವಘಡಗಳು, ಆಕ್ಸಿಡೆಂಟ್ಗಳಾಗುವಂಥ ಸಾಧ್ಯತೆಗಳು, ಏನಾದರೂ ದೇಹದ ಅಂಗಾಂಗಗಳಲ್ಲಿ ಪೆಟ್ಟುಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು, ಹಾಸ್ಪಿಟಲ್ಗಳಿಗೆ ಹೋಗಿ ಹಣಕಾಸನ್ನು ದುಂದುವೆಚ್ಚ ಮಾಡುವಂತಹ ಕಾಲಘಟ್ಟಗಳು, ಸಣ್ಣ ಆರೋಗ್ಯದ ವ್ಯತ್ಯಾಸವೂ ಸಹ ನಮಗೇನೋ ಆಗ್ಬಿಡುತ್ತೇನೋ ಅನ್ನುವಂತಹ ಭಯದ ಕಲ್ಪನೆಯನ್ನು ಕೊಡುವಂತಹ ವಾತಾವರಣಗಳನ್ನು ಶನಿ ಅಷ್ಟಮದಲ್ಲಿರುವಂಥ ಶನಿಗ್ರಹದಿಂದ ಬರುತ್ತೆ. ಇವರು ಮಾಡಬೇಕಾಗಿರುವಂಥದ್ದು ಹೆಜ್ಜೆಗೂ ಸಹ ಭಯವನ್ನು ಪಡುವಂತಹ ಸಿಂಹರಾಶಿಯವರು ಮೃತ್ಯುಂಜಯ ಹೋಮವನ್ನು, ಮೃತ್ಯುಂಜಯ ಜಪವನ್ನು, ಶನಿಯ ಉಪಾಸನೆಯನ್ನು, ಶನಿಯ ಅಷ್ಟೋತ್ತರಗಳನ್ನು ಮಾಡ್ತಾ ತುಳಸಿ ಪತ್ರೆ, ನೀಲಾಂಬರಿ ಪುಷ್ಪ, ಶಂಕು ಪುಷ್ಪಗಳಿಂದ 108 ಅಥವಾ 1008 ನಾಮಾರ್ಚನೆಗಳನ್ನು ಮಾಡಿಸಿ
ಅನಂತರದಲ್ಲಿ ಮೃತ್ಯುಂಜಯ ಜಪವನ್ನು ಸಿಂಹರಾಶಿಯವರು ಮಾಡಬೇಕಾಗ್ತದೆ. ಮಸ್ಟ್ ಅಂಡ್ ಶುಡ್ ನಾನು ಹೇಳುವಂಥದ್ದು. ಇವರು ಅತ್ಯಂತ, ಯಾಕೆಂದರೆ ಇನ್ನೂ ತುಂಬ ದಿನಗಳ ಕಾಲ ದೀರ್ಘ ಪ್ರಯಾಣವನ್ನು ಶನಿಗ್ರಹ ಮಾಡ್ತಾರೆ ನಿಮ್ಮ ಜೊತೆಯಲ್ಲಿಯೇ. ಸುಮಾರು ದೀರ್ಘಕಾಲಗಳ ಪ್ರಯಾಣವನ್ನು ಮಾಡೋದ್ರಿಂದ ಸಿಂಹರಾಶಿಯವರು ಸಣ್ಣ ಪುಟ್ಟ ತೊಂದರೆಗಳನ್ನು ಸಹ ಭಯಪಡುವಂಥ ವಾತಾವರಣದಲ್ಲಿರುವಂಥ ಸಿಂಹರಾಶಿಯವರು ಮೃತ್ಯುಂಜಯ ಜಪವನ್ನು ಮಾಡಲೇಬೇಕು. ಆಗಲೇ ನಿಮಗೆ ಮೃತ್ಯುವಿನ ಭಯ ನಿಮಗೆ ಹೋಗುವಂಥದ್ದು. ಇಲ್ಲವಾದಲ್ಲಿ ಮೃತ್ಯುವಿನ ಭಯದಲ್ಲಿಯೇ, ಆರೋಗ್ಯದ ಭಯದಲ್ಲಿಯೇ, ಆಯಸ್ಸಿನ ಭಯದಲ್ಲಿಯೇ ಕಾಲ ಕಳೆದು ಆ ಜಿಗುಪ್ಸೆ, ಆ ದೇಹ, ಅದ ಭಯದ ವಾತಾವರಣಗಳಿಂದಲೇ ನಿಮಗೆ ತುಂಬ ಅವಘಡಗಳು, ತುಂಬ ವ್ಯತ್ಯಾಸಗಳು, ಜೀವನದಲ್ಲಿ ಏರುಪೇರುಗಳು ಆಗುವಂಥ ಸಾಧ್ಯತೆಗಳು ಸಿಂಹರಾಶಿಗೆ ಬರುತ್ತೆ. ಆದ್ದರಿಂದ ಸಿಂಹರಾಶಿಯವರು 108,1008 ನಾಮಾರ್ಚನೆಗಳನ್ನು ಮಾಡಿಸಿ, ಮೃತ್ಯುಂಜಯ ಹೋಮವನ್ನು ಮಾಡಿಸಿ, ಕಬ್ಬಿಣವನ್ನು, ಎಳ್ಳನ್ನು ದಾನ ಮಾಡೋದ್ರಿಂದ ನಿಮಗಾಗುವಂತಹ ಆ ಸಮಸ್ಯೆಗಳಿಂದ 50% ಹೊರಗಡೆ ಬರಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಸಿಂಹರಾಶಿಯವರಿಗೆ ಹೇಳಬಹುದು. ಕನ್ಯಾ ರಾಶಿಯವರಿಗೆ ಶನಿಗ್ರಹ ಸಪ್ತಮ ಸ್ಥಾನಕ್ಕೆ ಬರ್ತಾರೆ. ಸಪ್ತಮ ಸ್ಥಾನದಲ್ಲಿ ಬಂದರೆ ಶನಿಗ್ರಹ ಏನಾಗುತ್ತೆ ಅಂತ ಅಂದರೆ, ಈಗಿರುವಂಥದ್ದು ಕನ್ಯಾ ರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಇರುವಂಥದ್ದು. ಸಪ್ತಮದ ಸ್ಥಾನದಲ್ಲಿರುವಂಥ ಶನಿಗ್ರಹ ಭಯವನ್ನು, ಕಲಹವನ್ನು, ಸೃಷ್ಟಿಯನ್ನು ಮಾಡ್ತಾರೆ. ದೃಷ್ಟಿಯನ್ನು ಬಿಡ್ತಾರೆ. ನೇರ ದೃಷ್ಟಿ, ಶನಿಯ ದೃಷ್ಟಿ ಎಲ್ಲಿದೆ? ಕನ್ಯಾ ರಾಶಿಯ ಮೇಲಿದೆ. ಭಯದ ವಾತಾವರಣವನ್ನು, ಕಲಹಗಳನ್ನು, ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಕಲಹ, ಗೊಂದಲ, ಜಗಳ, ಗಲಾಟೆ, ಮನಸ್ತಾಪಗಳನ್ನು ತಂದೊಡ್ಡುವಂತಹ ಕೆಲಸಗಳು ಈ ಸಪ್ತಮ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಬರುತ್ತೆ. ಶನಿಯ ಸಪ್ತಮ ಸ್ಥಾನ, 7ನೇ ಸ್ಥಾನ ಕನ್ಯಾ ರಾಶಿಯವರಿಗೆ ಭಯದ ವಾತಾವರಣ, ಕಲಹದ ವಾತಾವರಣಗಳನ್ನು ಜಾಸ್ತಿ ಸೃಷ್ಟಿ ಮಾಡೋದ್ರಿಂದ ನೀವು ಮಾಡಬೇಕಾಗಿರುವಂಥದ್ದು ಮೇನ್ ಕಲಹಗಳು ಹೋಗಬೇಕು ಅಂತ ಅಂದರೆ, ಶತ್ರು ಬಾಧೆಗಳ ನಿವಾರಣೆ ಆಗಬೇಕು ಅಂತ ಅಂದರೆ, ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಭಯದ ವಾತಾವರಣಗಳು ಸೃಷ್ಟಿಯಾಗ್ತಿದೆ ಅಂತ ಅಂದರೆ ಶನಿಯ ಉಪಾಸನೆ, ಶನಿಗೆ ತೀರಾ ಅಭಿಷೇಕ, ಶನಿಗೆ ಎಣ್ಣೆಯ ಅಭಿಷೇಕವನ್ನು ಮಾಡಿಸೋದ್ರಿಂದ, ಪಂಚಾಮೃತ ಅಭಿಷೇಕವನ್ನು ಮಾಡಿಸೋದ್ರಿಂದ ನಿಮಗಾಗುವಂಥ ಭಯದ ವಾತಾವರಣ, ಕಲಹದ ವಾತಾವರಣ ಬದಲಾವಣೆ ಆಗುತ್ತೆ. ಆ ಪ್ರಯತ್ನವನ್ನು ಕನ್ಯಾ ರಾಶಿಯವರು ಮಾಡಿ ಅಂತ ಹೇಳಬಹುದು. ನಂತರದಲ್ಲಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ, ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.